ಹಾಯ್ ಗೈಸ್, ಇವತ್ತು ನಮ್ಮ ಮಾತ್ರ ಯಶ್ ಅವ್ರ ಅಪ್ಕಮಿಂಗ್ ಮೂವಿ ಟಾಕ್ಸಿಕ್ಸ್ದೇ ಒಂದು ಬಿಗ್ ಅನೌನ್ಸ್ಮೆಂಟ್ ವೀಡಿಯೋ ರಿಲೀಸ್ ಆಗಿದೆ. 15 ಸೆಕೆಂಡ್ ವೀಡಿಯೋ ಒಳಗೆ ಸ್ವಲ್ಪ ಇಲ್ಲಿ ಮೂವಿ ಸ್ಟೋರಿನ ರಿವೀಲ್ ಮಾಡ್ಲಿಕ್ಕೆ ಇಲ್ಲಿ ಕ್ವಶನ್ ಮಾಡ್ರೆ ಮೇ ಬಿ ಇದು ಮೂವಿನಲ್ಲಿ ಸೀನ್ ಇತ್ತಂದ್ರೆ ಪಾಯಿಂಟ್ ಅಂದ್ರೆ ಅದೇ ಅದ ಇದು ಮೂವಿ ಸ್ಟೋರಿ ಯಾವ ಲೆವೆಲ್ದಾಗ ಬರ್ಲತ್ತ ಅಂತ ಕೇಸಿ. ಹಂಗೆ ಅದಕ್ಕಿಂತ ಪहिले ವಿಶ್ ಹ್ಯಾಪಿ ಬರ್ಡೇ ಸರ್. 39 ಇಯರ್ಸ್ ಕಂಪ್ಲೀಟ್ ಅದ. ಇನ್ನು 40ದಾಗ ಕ್ರಾಸ್ ಆಗಿರಿ, 39 ಕ್ರಾಸ್ ಆಗಿರಿ. ಇಲ್ಲಿ ಸ್ವಲ್ಪ ಇಲ್ಲಿ ಡೌಟ್ ಅದ. ಮೂವಿ ಮೇಲೆ ನಮಗೆ ಬಿಲ್ಕುಲ್ ಅಂತ ಡೌಟ್ ಇಲ್ಲ, ಯಾಕಂದ್ರೆ ಎಲ್ಲೋ ಸುಮ್ಮನೆ ಗೊತ್ತದ ಇದೊಂದು ಬಿಗ್ ಸ್ಕೇಲ್ನಾಗ ಮೂವಿ ಅಂತ ಬರ್ಲತ್ತದ. ಲಾಸ್ಟ್ ಇದು ಮೂವಿ ಟೈಟಲ್ ಅನೌನ್ಸ್ಮೆಂಟ್ ಕೊಟ್ಟದೆ ಒಂದು ಕೂಲೆಸ್ಟ್ ಟೈಟಲ್ ಇತ್ತು ಟಾಕ್ಸಿಕ್ ಅಂತ ಕೇಸಿ. ಮತ್ತು ಯಶ್ ಅವ್ರ ಲುಕ್ ಏನಿರ್ಬೋದು ಅಲ್ಲಿನೂ ಸ್ವಲ್ಪ ರಿವೀಲ್ ಅಂತ ಆಗಿತ್ತು. ಒಂದು ಕಡೆ ಗನ್ ಮಿಷಿನ್ ಅದ, ಸಿಗರ್ ಅದ, ಮತ್ತು ಬ್ಯಾಕ್ಗ್ರೌಂಡಿಗೆಲ್ಲ ಎಲ್ಲಿ ಎಲ್ಲ ಸುಟ್ಟು ಹೋಲತ್ತವ. ಒಂದು ವೈಲ್ಡ್ ಕ್ಯಾರೆಕ್ಟರ್ ಮೂವಿ ಅಂತ ಬರ್ಲತ್ತ ನಮಗೆ ಎಲ್ಲ ಮಂದಿ ಗೊತ್ತಿದ್ದು. ಬಟ್ ಇವತ್ತೇನು ವಿಡಿಯೋ ರಿಲೀಸ್ ಆಗಿದಿಲ್ಲ. ಇದು ವಿಡಿಯೋ ಪ್ರಕಾರ ನಾವು ಮಾತಾಡ್ಬೇಕಂದ್ರೆ ಇದು ಮೂವಿನಲ್ಲಿ ಸೀನ್ ಇರ್ತದೆ, ಏನು ಇರಲಿಕ್ಕಾಗಲ್ಲ. ಯಾಕಂದ್ರೆ ರೀಸೆಂಟ್ಲಿ ಲೋಕೇಶ್ ಕನಕರಾಜ್ ಅವ್ರದ್ದು ಲಿಯೋ ಮೂವಿ ಬರೋಕ್ಕೈತೆ ಪೆಲೇನೋ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಅದು ಮೂವಿನಲ್ಲಿ ಸೀನ್ ಇದ್ದಿಲ್ಲ. ಮೇ ಬಿ ಇದು ಮೂವಿನಲ್ಲಿ ಸೀನ್ ಇರ್ತದ ಏನಿರಲ್ಲ, ಸ್ವಲ್ಪ ಇಲ್ಲಿ ಡೌಟ್ ಅದ. ಇದು ಮೂವಿನಲ್ಲಿ ಇದು ಸೀನ್ ಇತ್ತಂದ್ರೆ ಸ್ವಲ್ಪ ಇಲ್ಲಿ ಕ್ಲಾರಿಫಿಕೇಶನ್ ನಾವು ಮಾಡ್ಕೊಂಬ ಇದು ಮೂವಿ ಸ್ಟೋರಿ ಏನು ಲೆವೆಲ್ದಾಗ ಬರ್ಲತ್ತದ. ರೀಸೆಂಟ್ಲಿ ಇದು ಇನ್ನೊಂದು ಅಪ್ಡೇಟ್ ನಾವು ಕೇಳಿದೆವು, ಫಾಕ್ಸ್ ಸಂಗಡೆ ಕೊಲಾಬ್ರೇಷನ್ ಆಗಿದೆ. ಇದು ಪಾಯಿಂಟ್ ನಮಗೆ ಕೇಳಿದೆವು. ಮೇ ಬಿ ಅವ್ರ ಸಂಗಡ ಕೊಲಾಬ್ರೇಷನ್ ಆಯ್ತು ಅಂದ್ರೆ ಒಂದು ಬಿಗ್ ಸ್ಕೇಲ್ನಾಗ ಮೂವಿ ಅಂತ ಡೆಫಿನೆಟ್ಲಿ ಇದು ಮೂವಿ ಒಂದೇ ಬೇರೆ ಲೆವೆಲ್ದಾಗ ಅಂತ. ಮೂವಿ ಬಜೆಟ್ನು ಹೈ ಅದ. ಫಿಲ್ಮ್ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಸರ್ ಇರ್ಕದ ಪೆಲೆ ಅವ್ರದ್ದು ಯಾವುದನ್ನು ಮೂವಿ ಅಂತ ನಾನು ನೋಡಿಲ್ಲ. ಯಾಕಂದ್ರೆ ಯಶ್ ಅವರು KGF 1 ಆದಮೇಲೆ KGF 2 ಆದಮೇಲೆ ಒಂದು ಬಿಗ್ಗೆಸ್ಟ್ ಮೂವಿ ಇರ್ತಾ ಇರ್ತದೆ. ಇದು ಮೂವಿ ಯಾವ ಲೆವೆಲ್ದಾಗ ಬಲ್ಲತ್ತೋ ಎಲ್ಲೋ ಮಂದಿಗೆ ಅಂತ ಪಾಯಿಂಟ್ ಅಂದ್ರೆ ಗೊತ್ತದ. ಆದಷ್ಟು ಅವ್ರು ಕೋಶಿಶ್ ಮಾಡ್ಲತ್ತ ಇದು ಮೂವಿ ಒಂದು ಗ್ರ್ಯಾಂಡ್ ಲೆವೆಲ್ದಾಗ ರೆಡಿ ಮಾಡ್ಬೇಕಂತ ಅವ್ರು ಕೋಶಿಶ್ ಮಾಡ್ಲತ್ತಾರೆ. ಯಾಕಂದ್ರೆ ಫಸ್ಟ್ ನಾವು ಮಾತ್ರ ಒಂದು ಕ್ಲಬ್ ಅದ, ಕ್ಲಬ್ಬಲ್ಲಿ ಒಂದು ಲಕ್ಸರಿ ಕಾರ್ ಬರ್ತದೆ. ಯಶ್ ಅವ್ರನ್ನೂ ಹೊರಗೆ ಬರ್ತಾರೆ, ಕ್ಲಬ್ ಒಳಗೆ ಎಂಟ್ರ್ ಆಗ್ತಾರೆ. ಇಲ್ಲಿ ಅವ್ರ ಲುಕ್ ಗೊತ್ತಾದ ನಮಗೂ ಒಂದು ಗ್ಯಾಂಗ್ಸ್ಟರ್ ರೋಲ್ನಾಗ ಅವ್ರು ಕಾಣ್ಲತ್ತಾರೆ. ಯಾಕಂದ್ರೆ ಕ್ಲಬ್ನಾಗ ಈಸಿ ಅವ್ರು ಓಲತ್ತಾರೆ. ಯಾರ್ದು ಅವ್ರಿಗೆ ಅಂಜಿಕ್ಕಿಲ್ಲ, ಇದು ಪಾಯಿಂಟ್ ನಮಗೆ ಕಾಣಿಸ್ಲತ್ತದ. ಹಾಗೆ ಕ್ಲಬ್ ಒಳಗೆ ಏನೇನು ಸೀನ್ಗಳ್ನ ಹೇಳತ್ತು ನೋಡ್ರಿ. ಡ್ರಗ್ ಅಲ್ಲಿ, ಡ್ರಿಂಕ್ ಅಲ್ಲಿ, ಈ ಥರ ನಮಗೆ ಕಾಣ್ಲತ್ತಾರ. ಹಾಗೆ ಇಲ್ಲಿ ಯಶ್ ಅವರು KGF 2 ಸೆಲೆಬ್ರೇಷನ್ ಮಾಡ್ಲತ್ತಾರ. ಅದು ಪಾಯಿಂಟ್ ನಮಗೆ ಕಾಣ್ಲತ್ತದ. ಒಂದು ಬ್ಯಾಡ್ ಕ್ಯಾರೆಕ್ಟರ್ನು ಅಂತೀವಲ್ಲ, ಅಂದರೆ ಇಲ್ಲಿ ಯಶ್ ಅದೇ ಲುಕ್ನಾಗ ನಮಗೆ ಕಾಣ್ಲತ್ತಾರ. ಅದು ವೈನ್ ಸಂಗಟಿಯಲ್ಲಿ ಸೆಲೆಬ್ರೇಷನ್ ಮಾಡೋ ಸೀನ್ ಅಲ್ಲಿ. ಮತ್ತು ಇಲ್ಲಿ ಬ್ಯಾಕ್ಗ್ರೌಂಡ್ BGM ಕೊಟ್ಟರು ನೋಡಿ, ಇಲ್ಲಿ ಸಾಲಿಡ್ BGM ಅಂತ ಕೊಟ್ಟರೆ. ಮ್ಯೂಸಿಕ್ ಡೈರೆಕ್ಟರ್ ಯಾರು ಅದಂದ್ರೆ ಗೊತ್ತಲ್ಲ. ಬಟ್ ಓಕೆ, ಇದು ಮೂವಿ ಬರ್ಲಕ್ಕಿನ್ನ ಟೈಮ್ ಅದ. ಇದು ಮೂವಿ ಸ್ಟೋರಿ ಏನದಿಲ್ಲ, ಇಂಡಿಯಾ ಒಳಗದ ಏನು ಇಂಡಿಯಾ ಹೊರಗದ. ಫಿಲ್ಮ್ನಲ್ಲಿ ಯಾರ್ಯಾರು ಆ್ಯಕ್ಟರ್ ಅರ ಏನೋ ಅನೌನ್ಸ್ಮೆಂಟ್ ಅಂದ್ರೆ ಕೊಟ್ಟಿಲ್ಲ. ಜಸ್ಟ್ ಯಶ್ ಅವ್ರ ಬರ್ಡೇ ಸಲಕ್ಕೆ ಇದು ವಿಡಿಯೋ ಅಂತ ರಿಲೀಸ್ ಮಾಡ. ಸಾಲಿಡ್ ವಿಡಿಯೋ ಅದ. ಬಟ್ ಒಂದು ಗ್ಯಾಂಗ್ಸ್ಟರ್ ಡ್ರಗ್ಸ್ ಮೇಲೆ ಇದು ಸ್ಟೋರಿ ನಮಗೆ ಅನಿಸ್ಲತ್ತದ. ಯಶ್ ಅವ್ರು ಇಲ್ಲಿ ರೂಲ್ ಅಂತ ಮಾಡ್ಲತ್ತಾರ. ಅದು ಪಾಯಿಂಟ್ ನಮ್ಗೆ ಅನಿಸ್ಲತ್ತ. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಜಾನ್ ವಿಕ್ ಮೂವಿಯಲ್ಲಿ ಮತ್ತು ಈ ಥರ ಬ್ಯಾಟ್ಮ್ಯಾನ್ ಕ್ಯಾರೆಕ್ಟರ್ ಏನವಲ್ಲ, ಆ ಥರ ಜಾನದಾಗ ಮೂವಿಗಳು ಬರಬೇಕು. ಅವಾಗ ನೋಡ್ಲಿಕ್ಕೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮಗೆ ಅನ್ಸವ. ಇಲ್ಕರ್ ಪುಷ್ಪ 2 ಮೂವಿ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿನೇ ಅದಲ್ಲ. ಅದು ಕ್ಯಾರೆಕ್ಟರ್ ನೋಡಿ ಎಷ್ಟು ಮಂದಿಗೆ ಕನೆಕ್ಟ್ ಆಗಿತ್ತು. ಅದು ಮೂವಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಕ್ಯಾರೆಕ್ಟರ್, ನಾವು ಕನೆಕ್ಟ್ ಆಗಬೇಕು ಆ ಕ್ಯಾರೆಕ್ಟರ್ ಸಂಗತಿ. ಅದು ನೋಡ್ಲಿಕ್ಕೆ ಇಂಟ್ರೆಸ್ಟಿಂಗ್ ನಮಗೆ ಅನಿಸ್ತದ. ಸಾಲಿಡ್ ಬರ್ಡೇ ಪೀಕ್ ವಿಡಿಯೋನು ಅಂತೀನೋ ಸಾಲಿಡ್ ನನಗೆ ಅನಿಸಿದ. ಎಷ್ಟು ಲುಕ್ನು ಸಾಲಿಡ್ ಅದ. ಒಂದು ಆ್ಯಟಿಟ್ಯೂಡ್ ಅಪ್ಲೈ ನಾವು ಅಂತೀವಲ್ಲ ಅದೇ ಥರ ಇಲ್ಲಿ ರಿವೀಲ್ ಅಂತ ಮಾಡ್ಯಾರ. ಹಂಗೆ ನೆಕ್ಸ್ಟ್ ನಾವು ಮಾತ್ರ ಪುಷ್ಪ 2 ಲಾಸೆ ಒಂದು ಬಿಗ್ ಅನೌನ್ಸ್ಮೆಂಟ್ ಕೊಟ್ಟಾರ ಪೋಸ್ಟರ್ ಸಂಗಟೆ. ಈಗ 3 ಗಂಟೆ 20 ನಿಮಿಷ ಮೂವಿ ಅಂತ ನಾವು ಆಲ್ರೆಡಿ ನೋಡಿಬಿಟ್ಟಿದ್ದೇವೆ. ಈಗ 11 ತಾರೀಕಿಗೆ 3 ಗಂಟೆ 40 ನಿಮಿಷ ಶೋಗಳು ಮತ್ತೆ ಹಾಕ್ಲತ್ತಾರೆ. ಒಂದು ಆಲ್ರೆಡಿ ಇಲ್ಲಿ ಜಂಪ್ ಅಂತ ತೊಗೊಳತ್ತಾರ. ಬಟ್ ಏನಂದ್ರು ಪುಷ್ಪ ಮೂವಿಗೆ ಏನು ಸ್ಕ್ರೀನಿಂಗ್ ಇದೆಯಲ್ಲ ಸ್ವಲ್ಪ ಅಂದರೆ ಕಡಿಮೆ ಅದು. ಯಾಕೆಂದ್ರೆ ಗೇಮ್ ಚೇಂಜರ್ ಬುಕಿಂಗ್ ಚಾಲು ಆಗ್ಯಾವ. ಈಗ ಸಾಲಿಡ್ ಬುಕಿಂಗ್ ಅಂತ ಅದು ಮೂವಿ ತೋಲತ್ತದ. ಬಟ್ ಪುಷ್ಪ ಗೇಮ್ ಚೇಂಜರ್ ರಿಲೀಸ್ ಆಗ್ಲಿಕ್ಕಿರೋ ಸಾಲಿಡ್ 2000 crore ಕ್ರಾಸ್ ಅಂತ ಡೆಫಿನೆಟ್ಲಿ ಇದು ಮೂವಿ ಅಂತ ಕಾತಿದೆ. ಮೇ ಬಿ ನೋಡಮ್ ಆದಷ್ಟು ಇದು ಮೂವಿ ಏನು ಎಲ್ಲಿ ತನಕ ಇದು ಜಗ್ಗುತ್ತದ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಏನು ರೆಕಾರ್ಡ್ ಇದು ಮೂವಿ ಮಾಡ್ತದ. 3 hours 40 minutes ಮೂವಿ ಇದ್ದಾದ್ಮೇಲೆ ಮತ್ತು ಏನು ಸ್ಟೋರಿ ಇವ್ರು ಮತ್ತೆ ರಿವೀಲ್ ಮಾಡ್ತಾರೆ ಇಲ್ಲಿ 20 ನಿಮಿಷದ್ದು. ಅದು ಕಂಟೈನರ್ ಒಳಗಿದ್ದೀನಲ್ಲ, ಎಲ್ಲೋ ಮಂದಿ ಅಲ್ಲತ್ತಿರಲ್ಲ 20 ದಿನ ಕಂಟೈನರ್ ಒಳಗೆ ಹೆಂಗಿರ್ತಾನೆ, 3 hour ಹೆಂಗಿರ್ತಾನೆ, ಈಸ್ ದಿನ ಹೆಂಗಿರ್ಬೋದು. ಅದು ರಿವೀಲ್ ಮಾಡ್ತಾರೆ. ಶಿಖಾವತ್ ಕ್ಯಾರೆಕ್ಟರಲ್ಲಿ ಮತ್ತು ಇಲ್ಲಿ ಅಲ್ಲು ಅರ್ಜುನ್ ಕಾಂಬಿನೇಷನ್ ಏನು ವಾರ್ ಆಗಿತ್ತಲ್ಲ ಅದು ಸೀನ್ ತೋರಿಸ್ರೆ ಗ್ಯಾಂಗ್ಸ್ಟರ್ಗೆ ಇಲ್ಲಿ ರಿವೀಲ್ ಮಾಡ್ತಾರೆ. ಲಾಸ್ಟಿಗೆ ಬಂದು ಬ್ಲಾಸ್ಟ್ ಮಾಡ್ತಾರಲ್ಲ ಅದು ಸೀನ್ ಇಲ್ಲಿ ರಿವೀಲ್ ಮಾಡ್ಲಿಕ್ಕೆ ಇಲ್ಲಿ ಕ್ವಶನ್ ಮಾಡ್ತಾರೆ. ಮೇ ಬಿ ವೇಟಿಂಗ್ ಅದ. 11 ತಾರೀಕು ಬಂದಮೇಲೆ ಗೊತ್ತಾದ ಇದು ಮೂವಿ ಮತ್ತೇನು ರೆಕಾರ್ಡ್ ಇದು ಮೂವಿ ಮಾಡ್ಬೋದು. ಟೈಮ್ ಇತ್ತು ಡೆಫಿನೆಟ್ಲಿ ಮೂವಿ ಅಂತ ನೋಡ್ಲತ್ತೆ. ಹಂಗೆ ಬ್ಯಾಕ್ ಟು ಬ್ಯಾಕ್ ಬೇರೆ ಮೂವಿಗಳು ಬರ್ಲತ್ತವೆ. ಗೇಮ್ ಚೇಂಜರ್, ಠಾಕೂರ್ ಮಹಾರಾಜ್, ಸಂಕ್ರಾಂತಿಗೋಸ್ಕರ ಬೇರೆ ಮೂವಿಗಳು ರಿಲೀಸ್ ಆಗುತ್ತೆ. ಈ ಸಂಕ್ರಾಂತಿಗೆ ಯಾವ್ದು ಮೂವಿ ನೋಡ್ಲಿಕ್ಕೆ ಕೊಡ್ಲತ್ತೀರಿ, ನಿಮ್ಮದು ಬೆಸ್ಟ್ ಮೂವಿ ಯಾವುದದ ಕಾಮೆಂಟ್ ಮಾಡಿರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.